ರಾಮಲಿಂಗಾರೆಡ್ಡಿ ಮುನಿಯಪ್ಪ ಇಬ್ಬರು ಕೂಡ ಹಿರಿಯ ನಾಯಕರು. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿನಿಂದಲೂ ನಿಷ್ಠೆಯಿಂದ ಇರುವಂತಹ ನಾಯಕರಿವರು. ಹೈಕಮಾಂಡ್ ಬಗ್ಗೆ ಹೆಚ್ಚು ಗೌರವ ಇಟ್ಕೊಂಡಿರುವಂತಹ ನಾಯಕರು ಕೂಡ ಇವರು. ಇಬ್ಬರು ನಾಯಕರ ಜೊತೆ ವರಿಷ್ಠರು ಮಾತಾಡಿ ಹೀಗಾಗಿರುವಂತಹ ಸಮಸ್ಯೆಯನ್ನ ಬಗೆಹರಿಸುತ್ತಾರೆ. ರಾಮಲಿಂಗಾರೆಡ್ಡಿ ಮುನಿಯಪ್ಪ ಇಬ್ಬರು ಕೂಡ ಹಿರಿಯ ಲೀಡರ್ಗಳು. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದಿನಿಂದಲೂ ಕೂಡ ಬಹಳ ನಿಷ್ಠೆಯಿಂದ ಇದ್ದಾರೆ. ಹೈಕಮಾಂಡ್ ಬಗ್ಗೆ ಹೆಚ್ಚು ಗೌರವ ಕೂಡ ಇಟ್ಕೊಂಡಿದ್ದಾರೆ. ಇಬ್ಬರು ನಾಯಕರ ಜೊತೆಗೆ ವರಿಷ್ಠರು ಮಾತಾಡಿ ಈಗಾಗಿರುವಂಥ ಸಮಸ್ಯೆಯನ್ನ ಬಗೆಹರಿಸ್ತಾರೆ. ಸೀನಿಯಾರಿಟಿ ನೋಡಿ ಯಾರಿಗೂ ಖಾತೆ ಹಂಚಿಕೆ ಮಾಡಲ್ಲ. ಸಂಪುಟದಲ್ಲಿ ಸೀನಿಯರ್ ಜೂನಿಯರ್ ಇಬ್ಬರು ಕೂಡ ಇರ್ತಾರೆ. ಎಲ್ಲರನ್ನೂ ನೋಡಿ ಖಾತೆಗಳನ್ನು ಹಂಚಿಕೆ ಮಾಡಿರ್ತಾರೆ. ಖಾತೆ ಬಗ್ಗೆ ಯಾರಿಗಾದರೂ ಅಸಮಾಧಾನ ಇದ್ರೆ ಅದನ್ನು ಬಗೆಹರಿಸ್ತಾರೆ. ಹೀಗಂತ ವಿಧಾನಸೌಧದಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ನಲ್ಲ, ರಾಮಲಿಂಗಾರೆಡ್ಡಿ ಸರ್ ಅವರಾಗ್ಲಿ ಮುನಿಯಪ್ಪ ಸರ್ ಅವರಾಗ್ಲಿ ಇಬ್ರು ಕೂಡ ಬಹಳ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರು. ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ಗೆ ಬಹಳ ನಿಷ್ಠೆಯಿಂದ ಇರುವಂತವ್ರು, ಮತ್ತೆ ಹೈಕಮಾಂಡ್ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇರುವಂತವ್ರು. ಸೊ ಹೈಕಮಾಂಡ್ ಲೀಡರ್ಸ್ಗಳು ಅವ್ರ ಜೊತೆ ಮಾತನಾಡಿ ಅದು ಏನೇ ಇಶ್ಯೂ ಇದ್ರು ಕೂಡ ಅದನ್ನ ಸೌಹಾರ್ದತೆ ರೀತಿಯಿಂದ ಅದನ್ನ ಬಗೆಹರಿಸ್ತಾರೆ. ಮೊದಲಿಂದನೇ ಯಾವ ಖಾತೆ ಕೊಟ್ಟರು ಕೂಡ ನಿಭಾಯಿಸ್ತೀನಿ ಅಂತ ಹೇಳಿದೀನಿ. ನನಗೆ ಒಳ್ಳೆ ಖಾತೆನೆ ಕೊಟ್ಟಿದ್ದಾರೆ. ಅಲ್ಲ, ಯಾವ್ದು ಸೀನಿಯಾರಿಟಿ ಮೇಲೆ ಮಾಡಲ್ಲ ಅಲ್ವಾ. ಯಾವುದೇ ಒಂದು ಸಂಪುಟ ಅಂತ ಇದ್ದಾಗ ಹಿರಿಯರು ಇರ್ತಾರೆ, ಕಿರಿಯರು ಇರ್ತಾರೆ, ಮತ್ತೆ ಎಲ್ಲರಿಗೂ ನೋಡಿ ಹಲವಾರು ಇಶ್ಯೂಗಳಿರುತ್ತೆ, ರಾಜಕೀಯ ವಿಷಯಗಳನ್ನೆಲ್ಲ ನೋಡಿ ಹಂಚಿರ್ತಾರೆ. ಯಾರಿಗಾದ್ರೂ ಅದ್ರ ಬಗ್ಗೆ ಅಸಮಾಧಾನ ಇದ್ರೆ ಖಂಡಿತ ಅದನ್ನ ಬಗೆಹರಿಸ್ತಾರೆ. ಇಲ್ಲ, ಈಗಾಗಲೇ ಹೇಳಿದ್ನಲ್ಲ, ರಾಮಲಿಂಗಾರೆಡ್ಡಿ ಸರ್ ಅವರಾಗ್ಲಿ ಮುನಿಯಪ್ಪ ಸರ್ ಅವರಾಗ್ಲಿ